ದೇವ್ರ ಹತ್ರ ಬಂದು ದುಡ್ಡು ಕೇಳೋದು. ಸಂಘ ಚೀಟಿ ಕಟ್ಬೇಕು ನಾಳಕ್ಕೆ ಏನ್ ಮಾಡಾನೆ ಅಂದ್ರೆ ಸಾಲ ಎತ್ಕೊ ಅಂತ ಹೇಳಿದ್ನೆ ಆಂಜನೇಯ. ನೀ ದುಡಿಮೆ ಮಾಡು, ದುಡಿಮೆ ನಾನು ಮಾಡ್ಬೇಕ್ರಿ, ದುಡಿಮೆ ನಂದಾಗಬೇಕು, ಶ್ರಮ ನಾ ಪಡಬೇಕು. ಫಲಾಫಲಗಳ ನಿರ್ಣಯ ಸರಿ ಇಲ್ದೇದಾಗ ದೇವ್ರು ಕೇಳ್ಬೇಕು. ಯಾಕಪ್ಪ ಇಟ್ಟು ದುಡಿದ್ರು ನೆಮ್ಮದಿ ಇಲ್ವಲ್ಲ ಅಂತ ಕೇಳ್ಬೇಕಪ್ಪ. ಅದು ಬಿಟ್ಬಿಟ್ಟು ನಾಳೆ ದುಡ್ಡು ಕಟ್ಟಬೇಕಲ್ಲ ಹೇಳ್ತಾರನೆ ಅಂದ್ರೆ ತಗೋ ಉಂಗ್ರ ಬಿಚ್ಕೊಡ್ತೀನಿ ಅನ್ನೋ ಕಾದದ. ಅದಕ್ಕೆ ಆಲೋಚಿಸ್ಬೇಕು ನಾವು. ದೇವ್ರ ಹತ್ರ ಬಂದು ಆಯಸ್ ಕೊಡು, ಆರೋಗ್ಯ ಕೊಡು, ಐಶ್ವರ್ಯ ಕೊಡು, ಆಯಸ್ ಕೊಡು, ಆರೋಗ್ಯ ಕೊಡು, ಐಶ್ವರ್ಯ ಕೊಡು. ಬರೀ ಮೂರೇ. ಆರೋಗ್ಯ ಕೊಡ್ಬಿಟ್ರೆ ಆಯ್ತಾ? ನೆಮ್ಮದಿ ಬೇಡವಾ ಜೀವನದಲ್ಲಿ? ಸಂತೋಷ ಬೇಡವಾ? ಅದನ್ನು ಕೇಳೋದು ಬೇಡವಾ ನಾವು? ಅದಕ್ಕೆ ಭಗವಂತನ ಹತ್ರ ಬಂದಾಗ ನನ್ನ ಬದುಕ ನೆಮ್ಮದಿ ಎಂದಿಡು, ನನ್ನವರೇ ನನ್ನ ಮೇಲೆ ಕುಹಕವಾಡದಂತಿರು, ನನ್ನಿಂದ ಮತ್ತೊಬ್ಬರ ಬದುಕು ನೋಯಿಸದಂತೆ ನನ್ನ ಬದುಕನ್ನಿಡು, ಇದನ್ನ ನಿನ್ನ ಬೇಡುವೆ ಭಗವಂತ, ಕರುಣಿಸೋ ನನ್ನ ಹನುಮಂತ. ನನ್ನೂ ಚೆನ್ನಾಗಿಡು, ನನ್ನಿಂದ ಇನ್ನೊಬ್ರು ತೊಂದರೆ ಆಗ್ದಂಗೆ ನನ್ನಿಡು ಅಂತ ಕೇಳ್ಬೇಕು. ಯಾಕೆಂದ್ರೆ ಬಂದು ದೇವ್ರ ಕೈ ಮುಗಿದು ಸುಮ್ಮನೆ ಹೋಗ್ಬೇಕಲ್ಲ, ಕೈ ಮುಗಿದು ಊಟ ಮಾಡಿ. ಕೆಲವ್ರು ಬಂದರೆ ಹಂಗೋಗುದಿಲ್ಲ. ಒಳ್ಳೆ ಫಂಕ್ಷನ್ ಮಾಡ್ತವ್ರೆ, ಎಷ್ಟು ಕಲೆಕ್ಷನ್ ಮಾಡಿರ್ಬೋದು ಅಂತವ್ರು, ಎಷ್ಟು ಮಾಡಿರ್ಬೋದು ಇವರು, ಒಂದು 5 ಜನ ಸೇರ್ಕೊಂಡು 5 ಕೋಟಿ ಮಾಡವ್ರ ಅಂತ ಕೆಲವರು, ಒಂದು 5 ಲಕ್ಷ ಹೊಡೆದವ್ರು ಬಿಡು ಅಂತ ಕೆಲವರು. ಇವೆಲ್ಲ ಅನವಶ್ಯಕ. ಅವಶ್ಯಕತೆ ಇಲ್ಲದೆ ನಮ್ಮ ನೆಮ್ಮದಿ ನಾವು ಹಾಳು ಮಾಡೋಕ್ಕೂ ಲೆಕ್ಕ ಇವೆಲ್ಲ. ಕೇಳೋದಿದ್ರೆ ದೇವ್ರವಾಗಿ ಹೋಗಿ ಕೇಳ್ಬೇಕು, ಇಲ್ಲ ಸುಮ್ಮನೆ ಮುದ್ದೆ ತಿನ್ಬಿಟ್ಟು ಮನ್ಕೋಬೇಕು. ಈ ಸಂಕಟ ಪಟ್ಕೊಂಡು ಹೋದ್ರೆ ಶುಗರ್ ರೈಸ್ ಆಯ್ತದೆ ಅಷ್ಟೇ, ಇನ್ನೇನು ಆಗೋದಿಲ್ಲ. ಅದಕ್ಕೆ ಯಾವತ್ತೂ ಕೂಡ ನಮ್ಮ ಮನಸ್ಥಿತಿಯಂತೆ ನಮ್ಮ ಬದುಕು. ಇವತ್ತು ವಿಶೇಷವಾದ ದಿನ, ಹನುಮ ಜಯಂತಿಯ ಸಂದರ್ಭ. ಈ ಸಂದರ್ಭಕ್ಕೆ ನಾವು ನೀವೆಲ್ಲ ಸಾಕ್ಷಿಭೂತರಾಗಿದ್ದೇವೆ. ಪ್ರತಿಷ್ಠಿತವಾದಂಥ ಪ್ರಾಚೀನವಾದ ಪುರ ರಾಮನಗರ, ರಾಮನ ಹೆಸರನ್ನೇ ಹೊತ್ತಂಥ ರಾಮನಗರದಲ್ಲಿ ಮುಖ್ಯ ರಸ್ತೆಯಲ್ಲಿ ಹನುಮ ದೇವರ ದಿವ್ಯವಾದ ದರ್ಶನ. ಈ ದರ್ಶನದೊತ್ತಿಗೆ ಇವತ್ತು ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮತ್ತು ಸಂಗಡಿಗರಿಂದ ಭಕ್ತಿಯ ದರ್ಶನ. ಅದಕ್ಕೆ ನಾಡಿನ ಸಮಸ್ತ ಬಂಧುಗಳಿಗೆ, ವಿಶ್ವದ ಸಮಸ್ತ ಸಂಕುಲಕ್ಕೆ, ಜೀವ ಸಂಕುಲಕ್ಕೆ ಹನುಮದೇವರ ದಿವ್ಯ ಆಶೀರ್ವಾದವಿರಲಿ, ಆಂಜನೇಯನ ಕೃಪಾ ಕಟಾಕ್ಷವಿರಲಿ. ರಾಮನ ದುಃಖವನ್ನೇ ದೂರ ಮಾಡಿದ ಧೀಮಂತ ಅವನೇ ನಮ್ಮ ಹನುಮಂತ. ಮಾತೆ ಸೀತೆ ಅಶೋಕವನದಲ್ಲಿ ಅಯ್ಯೋ ಇನ್ನೇನು ಈ ರಾವಣನ ಉಪಟಳ ತಾಳ್ಲಿಕ್ಕಾಗುವುದಿಲ್ಲ, ಈ ರಕ್ಕಸ ನನ್ನ ಬಿಡೋದಿಲ್ಲ, ನನ್ನ ಶೀಲವನ್ನು ಕಳ್ಕೊಳ್ಳೋ ಬದಲು ನನ್ನ ಪ್ರಾಣ ಕಳ್ಕೊಂಡ್ರು ಸರಿಯೇ ಅಂತ ತನ್ನ ಕೇಶ, ತನ್ನ ಕೂದಲು, ತಲೆಗೂದಲಿಂದ ತನ್ನ ಕೊರಳನ್ನು ಸುತ್ತಕೊಂಡು ಸಾಯ್ಲಿಕ್ಕೆ ಹೊರಟಿದ್ಲಂತೆ. ಆಗ ಜಿಗಿದು ಬಂದ ನವ್ವ ನನ್ನ ಹನುಮ, ಅಮ್ಮ ರಾಮಕ್ಷೇಮ, ಅಮ್ಮ ನೀ ಸಾಯಬೇಡ ತಾಯಿ, ರಾಮಕ್ಷೇಮ. ಶ್ರೀರಾಮಚಂದ್ರ ಕ್ಷೇಮವಾಗಿದ್ದಾನೆ, ರಾಮಚಂದ್ರ ಬರ್ತಾನೆ, ನಿನ್ನನ್ನ ಈ ರಕ್ಕಸ ಬಂಧನದಿಂದ ಬಿಡುಗಡೆಗೊಳಿಸ್ತಾನೆ ಅಂತೇಳಿ ನೋಡಿ ಸೀತಾಮಾತೆಯ ಸಂಕಟವನ್ನು ದೂರ ಮಾಡ್ದ, ರಾಮನ ದುಃಖವನ್ನು ದೂರ ಮಾಡ್ದ. ಅವನ್ಯಾರು ಗೊತ್ತಾ? ನಮ್ಮ ಕನ್ನಡ ಕುವರ, ವಾನರ ಯೂತ ಮುಖ್ಯ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಾಂ ಬುದ್ಧಿಮತಾಮುರಿಷ್ಟಂ ವಾತಾತ್ಮಜಂ ವಾನರ ಯೂತ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮಂತ ಧೀಮಂತ ಮಾರುತಿರಾಯ ಗುಣವಂತ, ಹನುಮಂತ ಧೀಮಂತ ಮಾರುತಿರಾಯ ಗುಣವಂತ, ಹನುಮಂತ ಧೀಮಂತ ಮಾರುತಿರಾಯ ಗುಣವಂತ. ಜಯ ಜಯ ರಾಮ ರಾಮ, ಜಯ ಜಯ ರಾಮ ರಾಮ.
ಮಾಡಲು ಸಾಗರವನ್ನೇ ಲಂಘಿಸಿದೆ. ರಾಮರ ಶೋಕವ ದೂರ ಮಾಡಲು ಸಾಗರವನ್ನೇ ಲಂಘಿಸಿದೆ. ನಿನಗಾರು ಸಾಟಿ ಈ ಜಗದೊಳಗೆ, ನಿನಗಾರು ಸಾಟಿ ಈ ಜಗದೊಳಗೆ, ನಿನಗೆ ನೀನೆ ಸಾಟಿಯು ಹನುಮ, ನಿನಗೆ ನೀನೆ ಸಾಟಿಯು ಹನುಮ. ಹನುಮಂತ ಗುಣವಂತ ಮಾರುತಿರಾಯ ಧೀಮಂತ, ಹನುಮಂತ ಗುಣವಂತ ಮಾರುತಿರಾಯ ಧೀಮಂತ. ಸಮರ್ಥನ ಹನುಮಂತ ಶಿಷ್ಟ ರಕ್ಷಕ ಧೀಮಂತ. ರಕ್ಕ ಸಮರ್ಥನ ಹನುಮಂತ ಶಿಷ್ಟ ರಕ್ಷಕ ಧೀಮಂತ. ನೀನೇ ಸಾಹಸವಂತ, ನೀನೇ ಸಾಹಸವಂತ. ಶ್ರೀರಾಮದೂತ ಪ್ರಖ್ಯಾತ, ಶ್ರೀರಾಮದೂತ ಪ್ರಖ್ಯಾತ. ಹನುಮಂತ ಗುಣವಂತ ಮಾರುತಿರಾಯ ಧೀಮಂತ, ಹನುಮಂತ ಗುಣವಂತ ಮಾರುತಿರಾಯ ಧೀಮಂತ. ಜಯ ಜಯ ರಾಮ ಸೀತಾರಾಮ, 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 ಜಯ ಜಯ ರಾಮ ಸೀತಾರಾಮ. ರಾಮ ರಾಮ ಗೋವಿಂದ, ಆಂಜನೇಯ ವರದ ಗೋವಿಂದ, ನಂಬಿದ ಭಕ್ತರುದ್ಧಾರ ಮಾಡು ಗೋವಿಂದ, ಅರಿಯದ ಮೇಲ ಪರಾಧ ಮನ್ನಿಸು ಗೋವಿಂದ. ಜಯ ನಮ ಪಾರ್ವತಿ ಪತಯೇ. ಹರ ಹರ ಮಹದೇವ ಶಂಭು.